ಜಿಲ್ಲೆಯಲ್ಲಿ ವಿಶೇಷವಾದಂಥ ರೀತಿಯಲ್ಲಿ ಕಾರ್ಯ ನಡೆದಿದೆ. ಅದೇ ರೀತಿ ಶಿವಮೊಗ್ಗ ನಗರದಲ್ಲೂ ನಡೆದಿದೆ. 2,77,000 ಮತದಾರರ ಪರಿಷ್ಕರಣೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತಾಗಿರುವಂಥದ್ದು 1,99,000. ಇವತ್ತು ಬೆಳಗ್ಗೆ ಅಪ್ಡೇಟ್ ಸಿಕ್ಕಿರುವಂಥದ್ದು. ಜಿಲ್ಲೆಯ ಎಲ್ಲ ಮಂಡಲಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಚಟುವಟಿಕೆಯನ್ನು ಅತ್ಯಂತ ವಿಸ್ತೃತವಾಗಿ ಮಾಡಿದೆ. ಆ ಟೋಳಿನಲ್ಲಿ 5 ಜನ ಇರ್ತಾರೆ. ಬೂತ್ ಕಮಿಟಿ ಬೇರೆ, ಈ ಟೋಳಿ ಬೇರೆ. ಪ್ರತಿ ಮನೆಗಳಿಗೆ ಹೋಗುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಅದರ ಪರಿಣಾಮ ಇವತ್ತು ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಪರಿಷ್ಕರಣೆಗೆ ಒಳಪಟ್ಟಂತ ಎಲ್ಲ ಮತದಾರ ಬಂಧುಗಳು ಈ ಕಾರ್ಯಕ್ಕೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆಗಸ್ಟ್ 8ನೇ ತಾರೀಕು ಕರಡು ಮತದಾರರ ಪಟ್ಟಿ ಪ್ರಕಟ ಆಗತ್ತೆ. ಹಾಗಾಗಿ ನಾವು ಯೋಚನೆ ಮಾಡಿದ್ವಿ ಇದಕ್ಕೆ ಇನ್ನೊಂದಷ್ಟು, ಯಾಕಂದ್ರೆ ನಾವು ಈಗಾಗಲೇ ಫಾರಮ್ಗಳನ್ನ ಮನೆಗಳಿಗೆ ಕೊಟ್ಟಿದ್ದೇವೆ, ಅಲ್ಲಿಂದ ಹೊರಗಡೆ ತರುವಂಥ ಪ್ರಯತ್ನಗಳಾಗಬೇಕು. ಅದಕ್ಕೆ ಕಾರ್ಯ BLA2 ಜೊತೆಗಿರುವಂಥ ಒಂದು ತಂಡ ಅದನ್ನ ಮಾಡುತ್ತೆ. ಇದು ಇನ್ನೂ ಸ್ವಲ್ಪ ರಭಸ ತಗೋಬೇಕು ಮತ್ತು ಯಾರು ಕೂಡ ಮನೇಲಿ ಉಳ್ಕೋಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಿದ್ದೇವೆ. 25 ಮತ್ತು 26 ಶನಿವಾರ ಮತ್ತು ಭಾನುವಾರ SIR ಅಭಿಯಾನವನ್ನು ನಾವು ಮಾಡ್ತಾ ಇದ್ದೇವೆ. ಈ SIR ಅಭಿಯಾನದೊಳಗಡೆ ಮಾಜಿ ಶಾಸಕರುಗಳು, ನಮ್ಮ ಲೋಕಸಭಾ ಸದಸ್ಯರು, ಈಗಿರುವಂಥ ಎಲ್ಲ ಶಾಸಕರುಗಳು, ಈ ಹಿಂದೆ ಜಿಲ್ಲಾ ಪಂಚಾಯತಲ್ಲಿ ಆಯ್ಕೆ ಆದಂಥ ಚುನಾಯಿತ ಸದಸ್ಯರುಗಳು, ತಾಲೂಕ್ ಪಂಚಾಯತಿಯಲ್ಲಿ ಇದ್ದಂಥವ್ರು, ನಗರ ಪಾಲಿಕೆಗಳಲ್ಲಿದ್ದಂಥವ್ರು, ಯಾರು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳಾಗಿದ್ರು, ಸದಸ್ಯಗಳಾಗಿದ್ರು, ಅವರೆಲ್ಲರೂ ಕೂಡ ಇದರೊಳಗಡೆ ತೊಡಕೋಬೇಕು ಅಂತೇಳಿ ಯೋಚನೆಯನ್ನು ಮಾಡಿದ್ದಾರೆ. ಜಾಗೃತಿ ಮೂಡಿಸುವಂಥ ಕಾರ್ಯದಲ್ಲಿ ಒಂದು ಹಂತ ಮುಗಿದಿದೆ. ಅದು ತುದಿ ಮುಡಿಸೋಕೆ ಇನ್ನೂ ಸ್ವಲ್ಪ ಅವಶ್ಯಕತೆ ಇದೆ, ಅಗತ್ಯಗಳಿದೆ. ಹಾಗಾಗಿ ಯೋಚನೆ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ವಿಶೇಷವಾಗಿ ಈ ಒಂದು ಅಭಿಯಾನದೊಳಗಡೆ ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ ಒಂದು 25 ಮನೆಗೆ ಹೋಗ್ತಾರೆ, ಸಂಜೆ ಒಂದು 25 ಮನೆಗೆ ಹೋಗ್ತಾರೆ. ಭಾನುವಾರ ಬೆಳಗ್ಗೆ ಒಂದು 25 ಮನೆ ಹೋಗ್ತಾರೆ, ಸಂಜೆ ಒಂದು 25 ಮನೆಗೆ ಹೋಗ್ತಾರೆ. ಹೀಗೆ ಹೋಗಬೇಕು ಅಂತ ನಿಶ್ಚಯ ಮಾಡಿದೆ. ಯಾರು ಯಾವ ಮತಗಟ್ಟೆಗಳಲ್ಲಿ ಇರಬೇಕು ಅಂತ ಕೂಡ ತೀರ್ಮಾನ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಅಭಿಯಾನಕ್ಕೆ ತೊಡಗಿಸ್ಕೊಳ್ಳುವಂಥ ಕಾರ್ಯಕರ್ತರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 21,608. ಶನಿವಾರ ಮತ್ತು ಭಾನುವಾರ ಇಡೀ ಜಿಲ್ಲೆಯಲ್ಲಿ 21,608 ಜನ ಪ್ರಮುಖರು. ನಾನು ಈಗ ಯಾವ ಸ್ತರದವರು ಅಂತ ಹೇಳಿದೆ, ಚುನಾಯಿತ ಪ್ರತಿನಿಧಿಗಳಿರ್ಬೋದು, ನಮ್ಮ ಜಿಲ್ಲಾ ಸಮಿತಿಯ ಸದಸ್ಯಗಳಿರ್ಬೋದು, ಮೋರ್ಚಾಗಳ ಆಫೀಸ್ ಬೇರರ್ಸ್ ಇರ್ಬೋದು, ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಿರ್ಬೋದು, ತಾಲೂಕ್ ಪಂಚಾಯತಿ ಸದಸ್ಯಗಳಾಗಿದ್ದಂಥವರು, ಜಿಲ್ಲಾ ಪಂಚಾಯತ್ ಸದಸ್ಯ, ಈ ಥರದ ಈ ಕ್ಯಾಟಗರಿಯವರು ಸುಮಾರು 21,608 ಜನ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದನ್ನು ನಾವು ಗಂಭೀರವಾಗಿ ಯೋಚನೆ ಮಾಡಿದ್ದೇವೆ. ಪ್ರತಿ ಮನೆಗೆ ಹೋಗಬೇಕು, ಫಾರಂ ಅಂತ ಕೇಳ್ತಾರೆ. ಫಾರಂ ಬಂದಿದೆ ಅಂತ ಹೇಳಿದಾಗ ವಾಪಸ್ ಕೊಟ್ಟರೆ ಕೇಳ್ತಾರೆ. ವಾಪಸ್ ಕೊಟ್ಟಿದ್ದೀವಿ ಅಂತ ಹೇಳಿ ಅವ್ರಿಗೆ ಧನ್ಯವಾದ ಸಮರ್ಪಣೆ ಮಾಡ್ತಾರೆ. ಯಾಕಂದರೆ ಪ್ರಜಾಪ್ರಭುತ್ವಕ್ಕೆ ಶಕ್ತಿ ಕೊಡುವಂಥ ಕಾರ್ಯದಲ್ಲಿ ಪಾಲ್ಗೊಂಡಿದ್ದೀರಿ, ಹಾಗೆ ನೀವು ಅಭಿನಂದನೆ ಸಲ್ಲಿಸ್ತಾರೆ. ಸುರಕ್ಷತೆಗೋಸ್ಕರ ಈ ಒಂದು ಶಕ್ತಿಯುತವಾದಂಥ ಕಾರ್ಯಕ್ಕೆ ತಾವು ಮನಸ್ಸು ಮಾಡಿದ್ದೀರಿ, ಅದು ಪರಿಣಾಮ ನೀವು ಅಭಿನಂದನೆ ಸಲ್ಲಿಸ್ತೀವಿ ಅಂತ ಹೇಳಿ ಹೋಗ್ತಾರೆ. ಅಕಸ್ಮಾತ್ ಯಾರ ಮನೆಗಳಲ್ಲಿ ಫಾರಂ ಇನ್ನು ತಲುಪಿಸಿಲ್ಲ, ಬರೆಯೋಕ್ಕಾಗಿಲ್ಲ, ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ, ಅವರಿಗೆ BLA2 ಮೂಲಕ ಸಹಕಾರ ಕೊಟ್ಟು ಆ ಫಾರಮನ್ನು ವಾಪಸ್ ತಗೊಂಡ್ಬಂದು BLOಗೆ ತಲುಪಿಸೋ ಕೆಲಸವನ್ನು ಮಾಡ್ತಾರೆ. ಈ 2 ದಿನಗಳಲ್ಲಿ ವಿಶೇಷವಾದಂಥ ರೀತಿಯೊಳಗಡೆ ನಾವು ಯೋಚನೆ ಮಾಡಿದಂಥ ಪರಿಣಾಮ 1,43,800 ಮನೆಗಳಿಗೆ ತಲುಪಬೇಕು ಅಂತ ನಿಶ್ಚಯ ಮಾಡಿದೆ. ಇಡೀ ಜಿಲ್ಲೆಯಲ್ಲಿ 1,43,800 ಮನೆಗಳನ್ನು ಭೇಟಿ ಮಾಡಬೇಕು ಅಂತೇಳಿ ಈ 2 ದಿನದಲ್ಲಿ ತೀರ್ಮಾನ ಮಾಡಿದೆ. ಹಾಗಾಗಿ ಹೋದಂಥ ಸಂದರ್ಭದಲ್ಲಿ ಇಷ್ಟು ಕಾರ್ಯಗಳನ್ನು ನಾವು ಮಾಡೋರಿದ್ದೇವೆ. ಒಟ್ಟಾರೆ ಪರಿಷ್ಕರಣೆ ಕಾರ್ಯ ಅದ್ಭುತವಾಗಿ ನಡೀತಾ ಇದೆ. ಈ ಕಾರ್ಯಕ್ಕೆ ಒಂದಟ್ಟು ಆಸ್ ಎ ಪೊಲಿಟಿಕಲ್ ಪಾರ್ಟಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಉಳಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ, ಗಟ್ಟಿಗೊಳಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ವಿಶೇಷವಾಗಿ ತನ್ನ ಕಾರ್ಯಯೋಜನೆ ರೂಪಿಸ್ಕೊಂಡಿದೆ. ಅದರ ಪರಿಣಾಮ ನಾವು ಇವತ್ತಿನ ದಿವಸ ಯೋಚನೆ ಮಾಡ್ತಾ ಇದ್ದೀವಿ. ಮಂಡಲ ಸಹ ನಮ್ಮ ಹತ್ರ ಇದೆ, ಅಂಕಿಅಂಶಗಳು.
ತೀರ್ಥಹಳ್ಳಿಯಿಂದ 2 ಜನ ಕಾರ್ಯಕರ್ತರುಗಳು ಪಾಲ್ಗೊಳ್ತಾರೆ. ನಿಮಗೆ ಇಡೀ ಜಿಲ್ಲೆದ ನಿಮಗೆ ಸಮಗ್ರವಾಗಿ ನಾನು ಹೇಳಿರುವಂಥದ್ದು. ಸೊ ಹಾಗಾಗಿ ಶಿವಮೊಗ್ಗ ನಗರ 1ರಲ್ಲೇ 3,130 ಜನ ಕಾರ್ಯಕರ್ತರು ಅವತ್ತಿನ ದಿವಸ ಕಾರ್ಯಕ್ಕೆ ಇಳಿತಾ ಇದ್ದಾರೆ, ಶನಿವಾರ ಮತ್ತು ಭಾನುವಾರ. ಈ ಥರ ಎಲ್ಲ ಮಂಡಲಗಳು ಕೂಡ ಇಳಿತಾರೆ. ಪ್ರತಿ ಮತಗಟ್ಟೆಗಳಲ್ಲಿ ಕಾರ್ಯ ನಮ್ಮದು ನಡೀತಾ ಇದೆ, ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇವೆ. 25 ದಿನಗಳ ಕಾರ್ಯ. ನಿಜವಾಗ್ಲೂ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಒಂದೊಂದು ಬೂತ್ಗಳಲ್ಲಿ 12 ಜನರ ತಂಡ ನಮ್ಮದಿದೆ. ಅವರಿಗಾಗಲೇ ಆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೂತಿನ ಅಧ್ಯಕ್ಷ, ಕಾರ್ಯದರ್ಶಿಗಳು, ಅವ್ರ ಜೊತೆಗಿರುವಂಥ 10 ಜನ ಕಾರ್ಯಕರ್ತರು ಈ ಕಾರ್ಯಕ್ಕೆ ವೇಗವನ್ನು ಕೊಡ್ತಾ ಇದ್ದಾರೆ, ಕೊಟ್ಟಿದ್ದಾರೆ. ಅಭಿಯಾನ 2 ದಿನಗಳ ಕಾಲದ ಅಭಿಯಾನ ವಿಶೇಷವಾಗಿ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದೇವೆ. ರಾಜ್ಯದಲ್ಲಿ ಒಂದು ತೀರ್ಮಾನ ಆಗಿದೆ. ರಾಜ್ಯದ 1 ಕೋಟಿ ಮನೆಗಳನ್ನು ತಲುಪಬೇಕು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ಆ 1 ಕೋಟಿ ಮನೆ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯ 1,43,800 ಮನೆಗಳನ್ನು ಅದಕ್ಕೆ ಸೇರಿಸುವಂಥ ಪ್ರಯತ್ನ ಈ ಕಾರ್ಯಕ್ಕೆ ನಾವು ಶಕ್ತಿ ಕೊಡ್ತಾ ಇದ್ದೇವೆ. ಹಾಗಾಗಿ ಅಭಿಯಾನ ಇದು ಸುಮ್ಮನೆ ಹೇಗೆ ಅಭಿಯಾನ ಅಲ್ಲ, ಇದು ನಿಜವಾಗ್ಲೂ ಕೂಡ ಒಂದು ದೇಶದ ಕಾರ್ಯ ಅಂತ ತಿಳ್ಕೊಂಡು ಆ ಭಾವನೆ ಒಳಗಡೆ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಮಹಾಸಂಪರ್ಕ ಅಭಿಯಾನ ಇದನ್ನು ಶನಿವಾರ ಮತ್ತು ಭಾನುವಾರ ಇದನ್ನು ಮಾಡೋರಿದ್ದೇವೆ.